ಎಐಸಿಸಿ ಅಧ್ಯಕ್ಷರ ಕರ್ಮ ಭೂಮಿಯಲ್ಲಿ ಅಭಿವೃದ್ಧಿಯ ಪರ್ವ ಕಲಬುರಗಿ ಚಿತ್ತಾಪುರದಲ್ಲಿ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ. ಒಂದೇ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಕರ್ಮ ಭೂಮಿಯಲ್ಲಿ ಡೆವಲಪ್ಮೆಂಟ್ ಪರ್ವ ನಡೆಯಿತು. ಕಲಬುರಗಿಯ ಚಿತ್ತಾಪುರದಲ್ಲಿ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ. ಒಂದೇ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಕಾಣಿಸಿಕೊಂಡ್ರೆ ಅದರಲ್ಲಿ ತಪ್ಪೇನು? ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ. ಒಟ್ಟು 1069.41 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆಯನ್ನು ಕೊಡಲಾಯಿತು. ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಇನ್ನಿತರೆ ಪ್ರಭಾವಿ ಮಂತ್ರಿಗಳು, ದರ್ಶನಾಪುರ ಸೇರಿದಂತೆ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ದರು. ಕಲಬುರಗಿ ಹೇಳಿ ಕೇಳಿ ಕಲಬುರಗಿ ಎಐಸಿಸಿ ಅಧ್ಯಕ್ಷರ ಕರ್ಮಭೂಮಿ. ಅಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕೆ ವಿವಿಧ ಯೋಜನೆಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಅದು. ಒಂದೇ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಕಾಣಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಯಾಕೆ ಸುದ್ದಿ ಆಗುತ್ತೆ ಅಂತ ಕೇಳಿದ್ರೆ, ಸಿಎಂ ಸ್ಥಾನದ ಜಟಾಪಟಿ ನಡೀತಾ ಇದೆ ರಾಜ್ಯದಲ್ಲಿ. ಯಾವುದೋ ಒಂದು ಪಂಚಾಯತ್ ಅಧ್ಯಕ್ಷ ಸ್ಥಾನದ ಜಟಾಪಟಿ ಅಲ್ಲ, ಒಂದು ರಾಜ್ಯದ ಚುಕ್ಕಾಣಿ. ಆ ಚುಕ್ಕಾಣಿ ಯಾರು ಹಿಡಿಬೇಕು ಯಾರು ಹಿಡಿಬಾರ್ದು ಅನ್ನುವುದರ ಬಗ್ಗೆ ಪವರ್ ಶೇರಿಂಗ್ ಅನ್ನೋ ಸೋಗಿನಲ್ಲಿ ಚರ್ಚೆಗಳಾಗ್ತಾ ಇರೋ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷರು ಏನೊಂದು 2.5 ಮೀಟರ್ ಕಂಡಿತು. ಹೊರಗಿದ್ರೆ ಶರೀರ ಸ್ಪರ್ಶ ಆಗುತ್ತೆ. ಸಣ್ಣ ಅಂತರದಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಾಗ ಚರ್ಚೆ ಸಾಮಾನ್ಯ. ಇನ್ನು ಕಲಬುರಗಿಯಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮ ಇದು. ಅದರಲ್ಲೂ ಕೂಡ ಆ ಕಲಬುರಗಿಯ ವಿಶೇಷವಾದಂತಹ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟ ಅತಿ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಕಾಂಗ್ರೆಸ್ಸಿನ, ಅದರಲ್ಲೂ ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅನೇಕ ಪ್ರಭಾವಿ ಸಚಿವರುಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಒಂದಷ್ಟು ಶಾಸಕರು ಕೂಡ ಇದ್ದರು. ಒಟ್ಟಾರೆ ಎಐಸಿಸಿ ಅಧ್ಯಕ್ಷರ ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಇನ್ನೂ ಅನೇಕ ಶಾಸಕರು ಮತ್ತು ಸಚಿವರು ಕಾಣಿಸಿಕೊಂಡಿದ್ದು ಚರ್ಚೆಗೆ ಕಾರಣವಾಗಿದೆ. ದರ್ಶನಾಪುರ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾದರು. ಎಐಸಿಸಿ ಅಧ್ಯಕ್ಷರ ಕರ್ಮ ಭೂಮಿಯಲ್ಲಿ ಅಭಿವೃದ್ಧಿಯ ಕಾರ್ಯಕ್ಕೆ ಚಾಲನೆ ಸಿಕ್ತು. ಕಲಬುರಗಿ ಚಿತ್ತಾಪುರ ಕೇಳಿ ಹಿಂದೆ RSS ವರ್ಸಸ್ ದಲಿತ ಪ್ಯಾಂಥರ್ಸ್ ಎನ್ನುವಂಥ 2 ಸಂಘಟನೆಯ ನಡುವೆ ತೀವ್ರ ಜಟಾಪಟಿಗೆ ಕಾರಣವಾಗಿದ್ದಂತಹ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ, ಬಹಳಷ್ಟು ವಿವಾದಕ್ಕೂ ಕಾರಣವಾಗಿತ್ತು ಆ ಒಂದು ಚಿತ್ತಾಪುರ. ಆ ಚಿತ್ತಾಪುರದ ಅತಿದೊಡ್ಡ ವೇದಿಕೆ ಇದು, ಕಾಂಗ್ರೆಸ್ಸಿನ ವೇದಿಕೆ. ಇನ್ನು ಕಾಂಗ್ರೆಸ್ಸಿನ ಅನೇಕ ಪಂಚ ಗ್ಯಾರಂಟಿಗಳನ್ನು ವೈಭವೀಕರಿಸುವಂತಹ ಪ್ರಯತ್ನಗಳು ಕೂಡ ಈ ವೇದಿಕೆಯಿಂದ ನಡೆಯಿತು. ಕಾರಣ ಕಾಂಗ್ರೆಸ್ಸಿನ ಒಂದಷ್ಟು ಸಾಧನೆಗಳು ಮತದಾರ ಮಹಾಪ್ರಭುಗಳ ಕಿವಿಗಳಿಗೆ ಹಾಕುವಾಗ ಒಂದಷ್ಟು ಮುಂದಿನ ಚುನಾವಣೆಗಳಲ್ಲಿ ಲಾಭ ಸಿಗಬಹುದು ಅನ್ನೋ ಉದ್ದೇಶದಿಂದಲೇ ರಾಜಕಾರಣಿಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ನ ರಾಜಕಾರಣಿಗಳು ತಮ್ಮ ಅಭಿವೃದ್ಧಿಯ ವಿಚಾರಗಳನ್ನು ವೈಭವೀಕರಿಸ್ತಾರೆ. ಅದರಂತೆಯೇ ಭಾಷಣದಲ್ಲಿ ಒಂದಷ್ಟು ಕಾಂಗ್ರೆಸ್ಸಿನ ಸಾಧನೆಗಳು ಕೂಡ ಉಲ್ಲೇಖ ಆಯಿತು. ವೇದಿಕೆಯಲ್ಲಿ ಅನೇಕ ಕಾಂಗ್ರೆಸ್ಸಿನ ಸಚಿವರು, ಪ್ರಭಾವಿ ಶಾಸಕರು ಕೂಡ ಭಾಗಿಯಾಗಿದ್ದು ವಿಶೇಷ ಎಂದು ಕರೆಸಿಕೊಂಡಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.